ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾತಾಡ್ತಿರೋದು ನಾನು ನಿಮ್ಮ ಪವನ್ ಅಂಡ್ ನಾನು ಒಬ್ಬ ರೈತನ ಮಗ. ಇವತ್ತು ಬೆಳಿಗ್ಗೆ ಎದ್ರೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ, ಮಗ ಇವತ್ತೊಂದು ರೈಡ್ ಹೋಗೋಣ ಬಾ ಅಂತ. ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಅಂತ. ಹೆಂಗೂ ವೀಕೆಂಡ್ ಇದೆ, ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ ಹೊಟ್ಟೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನನ್ನ ಫ್ರೆಂಡ್ ಗಾಡಿ JCB, ಲಾಸ್ಟ್ ನಾನೊಂದು ಫೋಟೋ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಇವನ್ ಗಾಡಿ ಪಕ್ಕ ನಿಲ್ಸ್ಕೊಂಡೆ ಹಾಕಿರೋದು. ಮತ್ತೆ ಒಂದ್ ಫೋಟೋ ಶೂಟ್ ಮಾಡ್ಸೋಣ ಅಂತ ಇದ್ದೀನಿ ನನ್ ಗಾಡಿದು ಮತ್ತೆ ಈ JCBದು. ಹೆಂಗೆ ಅಂದ್ರೆ ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಏನೇ ಹೇಳ್ತಿದ್ನಲ್ಲ. ಸೊ ಫ್ರೆಂಡ್ ಫೋನ್ ಮಾಡಿ ಹೇಳ್ದ ಹೊರಗಡೆ ಹೋಗೋಣ ಅಂತ. ವೀಕೆಂಡ್ ಇತ್ತು ಅಂತ ನಾನು ರೆಡಿ ಆಗಿ ಪಟಾಪಟ್ ಅಂತ ಹೊರಟೆ. ಕಾರಲ್ಲಿ ಹೋಗೋದ ಬೈಕಲ್ಲಿ ಹೋಗೋದ ಅಂತ ನೋಡಿದ್ವಿ. ಬೈಕಲ್ಲಿ ಹೋಗೋಣ ಅಂತ ಹೇಳಿದ್ರು, ಬಟ್ ಗೊತ್ತಿರೋ ಹಂಗೆ ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ, ತುಂಬಾ ದೂರ ಹೋಗಕ್ ಆಗಲ್ಲ. ಹೇಳ್ದೆ ಅವನಿಗೆ ಬೇರೆ ಗಾಡಿ ಯಾವ್ದೋ ಅರೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಇವಾಗ ಅವ್ರ ಮನೆಗೆ ಹೋಗಿ ಬೇರೆ ಗಾಡಿ ಎತ್ಕೊಂಡು ನನ್ನ ಬುಬ್ಬುನ ಅವ್ರ ಮನೇಲಿ ನಿಲ್ಸಿ ಅಲ್ಲಿಂದ ಹೋಗೋದು ಅಷ್ಟೇ. ನಾಯಕನಹಟ್ಟಿ ಹೋಗೋಣ ಅಂತ ಹೇಳ್ದ. ಇವತ್ತೇನೋ ಜಾತ್ರೆ ಅಂತ. ನನ್ಗೂ ಮನೇಲಿ ಕೂತು ಬೋರ್ ಆಗ್ತಿತ್ತು. ನಿನ್ನೆ ಸಾಟರ್ಡೆ ಅಂತೂ ಎಲ್ಲೂ ಹೋಗ್ಲಿಲ್ಲ, ದಾವಣಗೆರೆಗೆ ಹೋಗಿ ಬಂದೆ ಅಷ್ಟೇ, ಮತ್ತೆ ಬೇರೆ ಎಲ್ಲೂ ಹೋಗ್ಲಿಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದ್ರೂ ಹೋಗಿ ಬರೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಇವತ್ತಿನ ರೈಡ್ ಹೇಗಿರುತ್ತೆ ಅಂಡ್ ಎಷ್ಟೆಲ್ಲ ಮಜಾ ಮಾಡ್ತೀವಿ ಅಂತ. ಸೊ ಇದೇ ನಮ್ಮ ಫ್ರೆಂಡ್ಸ್ ಊರು, ನಮ್ಮೂರ್ ಪಕ್ಕ. ಅವ್ರ ಮನೆಗೆ ಇಲ್ಲೇ ಹೋಗ್ಬೇಕು. ಆಕ್ಚುಲಿ ಪ್ರತಿ ಸರಿ ರೈಡ್ ಪ್ಲಾನ್ ಮಾಡಿದಾಗ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಟೈಮ್ ಆಗ್ಬಿಟ್ಟಿರೋದು. ಗೊತ್ತಿಲ್ಲ ಇವತ್ತು ಏನ್ ಹೇಳ್ತಾರೋ ಅಂತ, ನೋಡೋಣ. ಓಹ್, ಗಾಡಿ ಎಲ್ಲ ರೆಡಿ ಇದಾವೆ. ನಮ್ GT ಬಾಯ್ ಬಂದ್ಬಿಟ್ಟಿದ್ದಾನೆ, ಮಿಸ್ಟರ್ ಡಿಲಿಷಿಯಸ್. ಎಲ್ಲ ಹೊಂಟ್ರಾ? ಇಲ್ಲ ಹಾಕ್ಲಾ? ಇರ್ಲಿ, ನಡೆಯುತ್ತೆ. ಯಾವ್ದಂತ ಇದೆ ಅಂತ ಗಾಡಿ? ಆರಾಮ ಆಂಟಿ, ಹೇಗಿದ್ರಿ ಇವಾಗ? ಇಲ್ಲ, ಊಟ ಮಾಡಿ ಬಂದೆ ಅವ್ರ ಜೊತೆಗೆ. ಸುಮ್ಮನೆ ಏನಾದ್ರು ಪ್ಲಾನ್ ಮಾಡ್ತಾ ಇರೋದು ತಿರ್ಗಾಡಕ್ಕೆ. ಇವಾಗ ಹೋದ್ರು. ಯಾವ್ದು ಗಾಡಿ ಅನ್ನಲ್ಲ ಅವನು? ನಿನ್ ಜೊತೆ ಬರಕ್ ಹೇಳಿದ್ನಾ? ಓಕೆ. ಸೊ ನನ್ನ ಗಾಡಿನ ಇಲ್ಲೇ ಬಿಟ್ಟು ಬೇರೆ ಇನ್ನೊಂದು ಗಾಡಿ ಇದೆ ಅಂತ. ಆಂಟಿ ಬರ್ತೀವಿ. ಸೊ ನಾನಿವಾಗ ಮತ್ತೆ ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ, ಬೇರೆ ಇನ್ನೊಂದು ಗಾಡಿ ಇದೆ ಅಂತ. ಅಲ್ಲಿ ಹೋಗಿ ತಗೊಂಡು ಹೋಗೋಣ. ನಮ್ಮ ಮೈಲೇಜ್ಗೆಲ್ಲ ಈ ಸ್ಪ್ಲೆಂಡರ್ ಗಾಡಿಗಳು ಏನ್ ಮಸ್ತ್ ಆಗ್ತಾವಲ್ಲ, ಸೂಪರ್. ಮೈಲೇಜ್ ಕಿಂಗ್ ಅಂತಾನೆ ಕರಿಬೋದು ಇವುಗಳನ್ನೆಲ್ಲ. ಓಹ್, ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಏ ಬ್ರೋ, ಸೊ ಇವ್ರೇ ನಮ್ಮ ಡಿಲಿಷಿಯಸ್ ಬ್ರೋ. ಹೋಗದಾ? ತಿಂಡಿ ಆಗಿಲ್ಲ ಕಣ, ಮಾಡ್ಬೇಕು. ನಿಮ್ದು ಆಯ್ತಾ? ಹಾಯ್ ಹಾಯ್ ತಿಪ್ಪೇಶ್. ದೂರಿದ್ದ ಆಂಗಲ್ ತಗೊಂತೀನಿ ಅವ್ನಿಗೆ. ಗೈಸ್, ಇವನೇ ಕರಿಮಣಿ ಮಾಲೀಕ. ಮತ್ತೆಲ್ಲ ನೋಡ್ತಾ ಇದ್ದೆ. 1, 2, 3 ಗಾಡಿಗಳು ಹೋಗ್ತಾ ಇದಾವೆ. ಇನ್ನೊಬ್ರು ಯಾರೋ ಬರ್ತಿದಾರಂತೆ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಬ್ರೋ, ಇದೊಂದಿನ ಗಾಡಿ ರಿವ್ಯೂ ಮಾಡೋಣ. GT. ನಮ್ಮ ಬಾಯ್ಸ್ ಎಲ್ಲ ಫುಲ್ ವೈಟ್ ಶರ್ಟು, ಕೇಸರಿ ಶಾಲು ಹಾಕೊಂಡು ಮಸ್ತ್ ಆಗಿ ಹೊಂಟಿದ್ದಾರೆ. ನಾನೇ ಕಲರ್ ಪ್ಯಾಂಟು, ಕಲರ್ ಶರ್ಟ್ ಹಾಕೊಂಡು ಹೊಂಟಿದ್ದೀನಿ. ಹಾಯ್ ಬಾಬ್ರ, ಹೋಗ್ಬರೋಣ. ಗೈಸ್, 3 ಗಾಡಿಯಲ್ಲಿ ಹೊಟ್ಟಿದ್ದೀವಿ. ಆ ಗಾಡಿಯಲ್ಲಿ 2 ಮೆಂಬರ್ಸ್, ಈ ಗಾಡಿಯಲ್ಲಿ 2 ಮೆಂಬರ್ಸ್. ನಮ್ಮ ಫ್ರೆಂಡ್ಸ್ ಹಿಮಾಲಯನ್ ಮತ್ತೆ GT ಎತ್ಕೊಂಡು ಆಲ್ರೆಡಿ ಮುಂದೆ ಹೋದ್ರು. ನಾವು ಆರಾಮಾಗಿ ಹಿಂದೆ ಹೋಗ್ತಾ ಇದೀವಿ. ಇವತ್ತು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ. ನನ್ನ ಕೆಲವೊಬ್ಬ ಫ್ರೆಂಡ್ಸ್ ಮನೆ ದೇವರು ಅದು. ನಾನು ಯಾವಾಗೂ ಹೋಗಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೋಗೋಣ ಅಂದಾಗ, ಯಾವಾಗೂ ಹೋಗಿಲ್ಲ, ಇದೊಂದು ಚಾನ್ಸ್ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೊಟ್ಟಿದ್ದೀನಿ. ತುಂಬಾ ಜನ ಇರ್ತಾರಂತೆ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೋಡ್ಬೇಕು ಹೆಂಗಿರುತ್ತೆ ಜಾತ್ರೆ. ನೀವ್ ಯಾರಾದ್ರೂ ನಾಯಕನಹಟ್ಟಿ ಹೋಗೋರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ನನ್ ಗಾಡಿ ಓಡಿಸಿ ಈ ವೈಡ್ ಹ್ಯಾಂಡಲ್ ಇರೋ ಗಾಡಿ ಓಡ್ಸಕ್ಕೆ ಅಷ್ಟು ಕಂಫರ್ಟ್ ಆಗಲ್ಲ. ತುಂಬಾ ದೂರ ಹೋಗ್ಬೇಕು, ಆವಾಗ ಒಂದು ಗ್ರಿಪ್ ಸಿಗುತ್ತೆ. ಗೈಸ್, ಏನ್ ಗೊತ್ತಾ, ನನ್ನ ಫ್ರೆಂಡ್ ಒಬ್ರು ಗಾಡಿ ತಗೋತಿದಾರಂತೆ. ಸೊ ನಂಗೂ ಗೊತ್ತಿರ್ಲಿಲ್ಲ ಪ್ಲಾನ್, ಇವಾಗ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು. ಫ್ರಾನ್ಸ್ ಗಾಡಿ
ಡೆಲಿವರ್ ತಗೋತಾ ಇದ್ದಾರೆ. ನಂಗೆ ಗೊತ್ತೇ ಇಲ್ಲ ಇದು ಪ್ಲಾನ್. ಸೊ ಇಲ್ಲೇ ನಿಂತಿದೆ ಹೊರಗಡೆ ಗಾಡಿ. ಕೀನಾ? ಹಾಯ್, ಹೇಗಿದ್ದೀರಾ? ಆರಾಮಿದ್ದೀನಿ. ನಿಮ್ದೇನಾ ಬುಕ್ಕಿಂಗ್? ಹಾಯ್, ಆರಾಮಿದ್ದೀನಿ. ನೀ ಆರಾಮಿದ್ದೀರಾ? ಸೊ ಇವ್ರದೇ ಗಾಡಿ. ಫ್ರಾಂಕ್ಸ್ ತಗೋತಿದ್ದಾರೆ ಹೊಸದು. ಹಾಯ್, ಕರಿಮಣಿ ಮಾಲೀಕ. ಆಕ್ಷನ್ ಕ್ಯಾಮ್ರಾ. ಬರ್ಲಿ ಬಿಡುಗರು, ಅದ್ರಲ್ಲೇನೈತೆ. ಆಕ್ಚುಲಿ ನನ್ನ ಫ್ರೆಂಡ್ ನಾಗರಾಜ, ಇವ್ರದ್ದು ಫ್ರಾನ್ಸ್ ಇದೆ. ಸೊ ನನ್ನ ನಾಗರಾಜನ್ ಫ್ರೆಂಡ್ ಇವರು. ಸೊ ಅವರು ಫ್ರಾನ್ಸ್ನೇ ತಗೊಂಡಿದ್ದಾರೆ. ಯಾರು ಯಾರು? ಹಾಂ, ಹೌದಾ? ನನ್ನ ಗಾಡಿ ಡೆಲಿವರಿನ ಅವರೇ ಕೊಟ್ಟಿದ್ದು. ನಂದು ಬಲೆನೋ ತಗೊಂಡಾಗು ಇಲ್ಲೇ ನಿಲ್ಲಿಸಿ ಫೋಟೋಸ್ ಎಲ್ಲ ತಗೊಂಡು ಡೆಲಿವರಿ ತಗೊಂಡಿದ್ವಿ. ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಫೀಚರ್ಸು. ಚೆನ್ನಾಗಿದೆ ಗೈಸ್ ಗಾಡಿ, ಇದು ಮಸ್ತಾಗಿದೆ. ನಾನು ಲಾಸ್ಟ್ ಟೈಮೆಲ್ಲ ಈ ಗಾಡೀಲೇ ಮಂಡ್ಗದ್ದೆ ಎಲ್ಲ ಹೋಗಿದ್ದು. ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ಬಲೆನೋ ತಗೋದಕ್ಕಿಂತ ಮುಂಚೆ ಫ್ರಾನ್ಸ್ ನೋಡಿದ್ದೆ, ಬಟ್ ನನ್ನ ಬಜೆಟ್ಗೆ ಇದು ಯಾಕೋ ಸರಿ ಬರಲಿಲ್ಲ. ಸೊ ಹಂಗಾಗಿ ಬಲೆನೋ ಹೋದೆ. ಬಟ್ ಇದು ಕೂಡ ಬೆಸ್ಟ್. ಕಲರ್ ಹಾಕ್ಸಿದ್ಯಾ? ವೈಟ್ ಇದ್ದು ತಾನೇ ಫುಲ್? ಏನೋ ಒಟ್ಟು ಓಡಿಸ್ತಾನಪ್ಪ. ಅಂಕಲ್ ಫೋಟೋಸ್ ತಗೊಳಕ್ ನೋಡ್ತಿದ್ದಾರೆ. ಸೊ ಇವರೇ ನನ್ನ ಫ್ರೆಂಡ್ ಅಪ್ಪ. ಇವ್ರಿಗೆ ಡಾಕ್ಟರೇಟ್ ಎಲ್ಲ ಬಂದಿದೆ. ಫೋಟೋ ತೆಗೆಸ್ಕೊಂಡು ಕರೀತಿದ್ದಾರೆ. ಸೊ ಫೋಟೋ ತೆಗೆಸ್ಕೊಂಡು ಸಿಗ್ತೀವಿ. ಎಷ್ಟು ಕಾರ್ ಡೆಲಿವರಿ ತಗೊಂಡ್ರು. ನಾವು ಮತ್ತೆ ಇವಾಗ ಇಲ್ಲಿಂದ ನಾಯಕನಹಟ್ಟಿ ಕಡೆಗೆ ಹೋಗ್ಬೇಕು. ಹೊಡೋದಾ? ಸಿಕ್ಕಾಪಟ್ಟೆ ಟೈಟ್ ಇದೆ. ನನ್ನ ಫಸ್ಟ್ ಗಾಡಿನೂ ನಾನು ಇಲ್ಲೇ ತಗೊಂಡಿದ್ದೆ. ನನ್ನ ಬಲೆನೋ ಇಲ್ಲೇ ತಗೊಂಡಿದ್ದೆ ನಾನು. ಹಾಂ, ಅವರೇ ಗಂಗಾಧರ್ ಮಾತಾಡ್ಸಿದ್ರಲ್ಲ, ಅವರೇ ಡೆಲಿವರಿ ಕೊಟ್ಟಿದ್ದು. ಯಪ್ಪ, ಸೀಟ್ ಎಲ್ಲ ಬಿಸಿಯಾಗಿ ಹೋಗಿತ್ತಾ. ಚೆನ್ನಾಗಿ ಮಾತಾಡ್ಸಿದ್ರು. ಆಕ್ಚುಲಿ ನಾನು ಒಂದ್ಸರಿ ಏನೋ ಅವ್ರ ಮನೆಗೆ ಹೋಗಿದ್ದೀನಿ ಅಷ್ಟೇ ನನ್ನ ಫ್ರೆಂಡ್ ಜೊತೆ. ಅವ್ರ ಅಪ್ಪ ನೋಡಿರ್ಲಿಲ್ಲ, ಇವತ್ತೇ ಫಸ್ಟ್ ನೋಡಿದ್ದು. ಚೆನ್ನಾಗಿ ಮಾತಾಡ್ಸಿದ್ರು. ರಾತ್ರಿ ಊಟಕ್ಕೆ ಇಟ್ಕೊಂಡಿದೀವಿ ಬರ್ರಿ ಅಂತ ಹೇಳಿದ್ರು. ನೋಡೋಣ ಏನಾಗುತ್ತೆ. ಬಾಬಾ ಮುಂದೆ ಪೆಟ್ರೋಲ್ ಹಾಕ್ಸದ. ನಿನ್ ಗಾಡಿ ಮತ್ತೆ ಅವಂದಕ್ಕೆ ಹಾಕ್ಸ್ಕೋಬೇಕಾ? ಅಲ್ಲಿ ಪವರಾ? ಇಲ್ಲೇ ಹಾಕ್ಸದ. ಓಕೆ, ಆ ಕಡೆಗ. ಈ ಗಾಡಿ ಸ್ಟ್ಯಾಂಡ್ ಮಾತ್ರ ಸಿಕ್ಕಾಪಟ್ಟೆ ಟೈಟ್ ಇದೆ ಗೈಸ್. GT ಫುಲ್ ಮಾಡಿಸ್ರಪ್ಪ. ಅಲ್ಲಾಡ್ಸ ನವೀನ, ಅಲ್ಲಾಡ್ಸ. ಗೈಸ್ ಹೊರಟಿವಿ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು. ಏನ್ ಸಿಕ್ಕಾಪಟ್ಟೆ ಟೈಟ್ ಐತೆ ಗುರು, ಬರ್ತಾನೆ ಇಲ್ಲ. R15 ಕೈ ಸಿಗ್ಲಿಲ್ಲ ಹೋಗ್ತೀವಿ. ಇವೆಲ್ಲ ಹೆದರಿಕೆ ಆಗ್ತಾವ ನಮಗೆ. ಇವೆಲ್ಲ ಗಾಡಿ ಓಡ್ಸಕ್ ಹೆದರಿಕೆ ಗುರು ನಮ್ಗೆ. ಅಲ್ಲ ಇಲ್ಲಿ ಮುಂದೆ ಮೇಲೆ ಹತ್ಬೋದು. ಹೌದಾ? ಇವು ಹ್ಯಾಂಡಲ್ ವೈಡ್ ಆಗ್ತಾವಲ್ಲ, ಅವು ಕಷ್ಟ. ಇದು ಮೇ ಬಿ 150cc ಅನ್ಸುತ್ತಾನೆ ಇದು. ಇದ ಮತ್ 120 ಮೇಲೆ ಹೋಗೋದೇ ಇಲ್ಲ ಅಷ್ಟೇ ಅದು. ಹೌದಾ? ನಮ್ಮವೆಲ್ಲ ಕಿತ್ಕೊಂಡು ಓಡ್ತಿರ್ತಾವ ಹಂಗೆ 120 130. ಸ್ಪೋರ್ಟ್ಸ್ ಗಾಡಿ ಅದು. ಅದನ್ನ ಹತ್ತಿದ್ರೆ ಕೊಟ್ಟಾರೆ ಸ್ಪೀಡೋಮೀಟರ್ ಹಾ. ಕರೆಕ್ಟ್ 200. ಆದ್ರೆ ಹಂಗೆ ಹೊಡಿಬೇಕು. ಯಾವ್ದು? GT ನಮ್ದು. ನಿಮ್ದಾ? GT ಬಗ್ಗೆ ಮಾತಿಲ್ಲ ಬಿಡು. ಆರಾಮಾಗಿ ಹೋಗೋಣ, ಯಾಕೆ ಬೇಕು ಅವ್ರು ಹೋಗ್ಲಿ. ಹಂಗಂತ ಏನು ಓಡ್ಸೋದೇ ಇಲ್ಲ ಅಂತಲ್ಲ. ಸ್ಪ್ಲೆಂಡರ್ ಹೆಂಗ್ ಹೋಗ್ತಿದೆ ನಂಗೆ ರುಂಗ್ ಅಂತ. ಆಮೇಲೆ ಇನ್ನೊಂದು ಮೇನ್ ರೀಸನ್ ಆರಾಮಾಗಿ ಹೋಗೋಕೆ ಏನಂದ್ರೆ, ಈ ವ್ಲಾಗ್ಸ್ ಮತ್ತೆ ವಿಡಿಯೋಸ್ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ ಹಂಗೆ ಸ್ಪೀಡಾಗಿ ಹೋಗ್ಬಿಟ್ರೆ. ಅದು ಮೇನ್ ರೀಸನ್. ಓಡ್ಸಕ್ಕೆ ಬರೋದಿಲ್ಲ ಅಂತೇನಲ್ಲ, ಓಡಿಸ್ಬೋದು. ಬಟ್ ಇನ್ನೊಂದೇನಂದ್ರೆ ಜಾಕೆಟ್ ಹಾಕೊಂಡಿಲ್ಲ, ಸ್ವಲ್ಪ ಯಾಮಾರಿದ್ರು ಯಾಕೆ ಬೇಕು. ವ್ಲಾಗ್ಸ್ ಕರೆಕ್ಟಾಗಿ ಬರೋದಿಲ್ಲ, ವಾಯ್ಸ್ ಕರೆಕ್ಟಾಗಿ ಕೇಳಿಸೋದಿಲ್ಲ ಸಿಕ್ಕಾಪಟ್ಟೆ ಸ್ಪೀಡ್ ಹೋದ್ರೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದಾವೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ಸ್ ಬೈಕ್ ಓಡಿಸಿರ್ತೀವಲ್ಲ, ಫುಲ್ ಹಿಂಗೆ ಬೆಂಡ್ ಆಗಿ ಓಡಿಸಿರ್ತೀವಿ. ಸ್ಟ್ರೈಟ್ ಆಗಿ ಕುತ್ಕೊಂಡು ಓಡಿಸ್ಬೇಕಂದ್ರೆ ಸೆಟ್ ಆಗಲ್ಲ ಮತ್ತೆ. ಇವಾಗ ಸೀದಾ ನಾಯಕನಹಟ್ಟಿಗೆ ಹೋಗಿ ಫುಲ್ ರಶ್ ಇರುತ್ತಂತೆ. ಬೈಕ್ ಎಲ್ಲೋ ಸ್ವಲ್ಪ ಹಿಂದೆ ನಿಲ್ಸಿ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ದಾರೆ.
ಸೊ ಒಂದು 2 ಕಿಲೋಮೀಟರ್ ನಡಿಬೇಕಂತೆ. ನಾನು ನಿನ್ನೆ ಬೇರೆ ಲೆಗ್ ವರ್ಕೌಟ್ ಮಾಡಿದ್ದೀನಿ, ಫುಲ್ಲು ನಡಿಯಕ್ ಬರ್ತಿಲ್ಲ. ಇವಾಗ ಮತ್ತೆ ಇವ್ರೇನಾದ್ರು ನಡೆಸಿದ್ರೆ ಕತೆ ಮುಗೀತು ನಂದು. ಅದು ನಾನು ಇವಾಗ ಒಬ್ಬ ಜಿಮ್ಮಲ್ಲಿ ಟ್ರೈನರ್ ಫುಲ್ ಹಂಗೆ ಸ್ಟಿಕ್ಕಿದ್ದಾರೆ, ಬಿಡೋದೇ ಇಲ್ಲ, ಹೊಡಿ ಹೊಡಿ ಅಂತ ಓಡಿಸ್ತಾರೆ. 20 reps ಮಿಸ್ಸೇ ಇಲ್ಲ ಅನ್ಕೊಳ್ಳಿ. ಕಾಲಂತೂ ಬಿದ್ದೋಗ್ಬಿಟ್ಟಿದ್ದಾವೆ, ನನಗೆ ಶಕ್ತಿನೇ ಇಲ್ಲ ಕಾಲಲ್ಲಿ ಓಡಾಡಕ್ಕೆ. ಇವಾಗ ಮತ್ತೆ ಎಷ್ಟು ದೂರ ನಡಿಬೇಕಪ್ಪ ಅಂತ ಯೋಚನೆ ಆಗ್ತಿದೆ. ನಮ್ದು ಮನೆದೇವರು ವೀರಭದ್ರೇಶ್ವರ, ಅದು ಆಂಧ್ರದಲ್ಲಿ ಐತೆ, ರಾಯಚೋಟಿ. ಅದು ಇಲ್ಲೆಲ್ಲ ಸಿಗೋದಿಲ್ಲ, ನಾವು ಅಲ್ಲಿಗೆ ಹೋಗಿ ನೋಡ್ಕೊಂಡ್ಬಿಡ್ಬೇಕಂತ. ಹೋಗೋಣ, ಅಲ್ಲಿಗೆ ಒಂದು ರೈಡ್ ಹೋಗೋಣ ಅಂತ ಇದೆ ಪ್ಲಾನು. ಗೈಸ್ ವ್ಯೂ ಮಾತ್ರ ಸಖತ್ತಾಗಿದೆ ಕೆರೆದು, ಏನ್ ಮಸ್ತಾಗಿ ಕಾಣ್ತಿದೆ ಅಲ್ಲ ಕೆರೆ. ಗೈಸ್ ನಾಯಕನಹಟ್ಟಿ ಜಾತ್ರೆ ಹತ್ರ ಬಂದ್ವಿ, ಜನ ಅಂತ ಸಿಕ್ಕಾಪಟ್ಟೆ ಇದ್ದಾರೆ. ಬಸ್ಗಳು ನೋಡಿ, ಇಲ್ಲಿ ಜಾತ್ರಾ ವಿಶೇಷ ಅಂತ ಸಿಕ್ಕಾಪಟ್ಟೆ ಬಸ್ನು ಬಿಟ್ಟಿದ್ದಾರೆ. ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಲ್ಲಿ ನೋಡಿ ಫುಲ್ ಆಗ್ಬಿಟ್ಟಿದೆ. ಓಹೋ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ ಅಂತ. ಇಲ್ಲಿಂದ ಮುಂದಕ್ಕೆ 4 ವೀಲರ್ ಗಾಡಿ ಅಲೋ ಇಲ್ಲ ಅಂತೆ. ಸಿಕ್ಕಾಪಟ್ಟೆ ಜನ ಜಮಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಓ ಅಂಕಲ್, ಗೈಸ್ ಇಲ್ಲಿಂದಾನೇ ಒಂದು 3 ಕಿಲೋಮೀಟರ್ ಇದೆ ಅಂತೆ. ಅಲೋ ಮಾಡ್ತಿದ್ದಾರೆ ಯಾರನ್ನು, ಫುಲ್ ಜನ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಅಲೋ ಇಲ್ವಾ? ನೆಕ್ಸ್ಟ್ 2 ವೀಲರ್ ಅಲೋ ಇಲ್ಲ ಅಂತೆ. ಓ ಶಿಟ್, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತ. ಇವಾಗ ನಮ್ಮ ಗಾಡಿನೂ ಅಲೋ ಇಲ್ಲ, ಫುಲ್ ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನರು. ಹೋಗದ ನಡ್ಕೊಂಡು, ಜಾಗ ಇಲ್ಲ ಅನ್ಸುತ್ತೆ ಆ ಕಡೆ ಹೋಗಕ್ಕೆ. ಹತ್ತತ್ತೆ ಅಲ್ಲಿ ಹಚ್ಚು. ನಮ್ ಗಾಡಿನ ಇಲ್ಲಿಂದ ಹಚ್ಚೋಣ ಅಂತ ಪ್ಲಾನ್ ಮಾಡ್ತಿದೀವಿ. ಬ್ರೋ ಇಲ್ಲೇ ಹಚ್ಚು. ಇರೋಣ, ಇಳಿತೀನಿ ಇರು. ಪಾರ್ಕಿಂಗ್ ಮಾಡಕ್ಕೆ ಸರ್, ಪಾರ್ಕಿಂಗ್ ಮಾಡಕ್ಕೆ. ಒಳ್ಳೆ ಕತೆ ಆಯ್ತಲ್ಲ. ನೇರ ಹುಡುಕ್ತಾ ಇದೀವಿ ನಾವು. ಪೊಲೀಸರಿಗೆ ಆಲ್ರೆಡಿ ಗೊತ್ತಾಯ್ತು ಗಾಡಿ ಹತ್ತಿಸ್ತಿದೀವಿ ಅಂತ. ಕಾಯ್ತಾ ನಿಂತವ್ರೆ ಪೊಲೀಸ್. ನಮ್ದು ಹಿಮಾಲಯನ ಹೆಂಗಾದ್ರೂ ಮಾಡಿ ಹಿಮಾಲಯ ಹಚ್ಚೋಣ ಅಂದ್ರೆ ಬಿಡ್ಲೇ ಇಲ್ಲಲ್ಲ ಅಂತ. ಆರಾಮಾಗಿ ಹತ್ಕೊಂಡು ಹೋಗ್ಬೋದಿತ್ತು ನಾವು. ಇಲ್ಲಿ ಜಾಗ ಇಲ್ಲ ಹಚ್ಚಕ್ಕೆ, ಇಲ್ಲೆಲ್ಲ ಫುಲ್ಲು ಪೊದೆ ಒಳಗಡೆ ಹೋಗ್ತಾ ಇದೀವಿ. ಬ್ರೋ ಇಲ್ಲಿ ಸಿಕ್ಕಾಪಟ್ಟೆ ಹೈಟ್ ಇದೆ, ಮೇ ಬಿ ಹತ್ತಕ್ ಆಗಲ್ಲ. ಇಲ್ಲಿ ಇರುತ್ತೆ ಅಂತೀರಾ ಜಾಗ? ಡೌಟು ಬ್ರೋ, ಮುಂದೆ ಅಲ್ಲ. ಆಕ್ಚುಲಿ ಪೊಲೀಸ್ ಹಿಡ್ದಿದ್ದಾರೆ, ಐ ಮೀನ್ ಬಿಡ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ಮಣ್ ರೋಡ್ ಇದೆ, ಅಲ್ಲಿಂದ ಹಚ್ಚಿದ್ರೆ ಹೋಗುತ್ತೆ ಅಂತ ನೋಡ್ತಾ ಇದೀವಿ. ನೋಡ್ಕೊಂಡ್ ಬರ್ತೀಯಾ? ಇಲ್ವಾ ಬ್ರೋ? ಇಲ್ಲಂತೆ, ಬಾ, ಅವ್ರು ಹೋಗಿ ವಾಪಸ್ ಬಂದಿರಂತೆ. ಹೋಗ್ಬಾ, ಒಂದ್ ರೌಂಡ್ ವಾಕ್ ಆಗುತ್ತೆ. ನನ್ ಕಾಲ್ ನಡಿಯಕ್ ಬರ್ತಿಲ್ಲ. ಆ ಪೊಲೀಸ್ ಏನಾರು ಬಂದಿರ್ಲಿಲ್ಲ ಅಂದ್ರೆ 2 ನಿಮಿಷದಲ್ಲಿ ಹಚ್ಬಿಡ್ತಿದ್ವಿ ನಾವು ಗಾಡಿನ ಮೇಲ್ಗಡೆಗೆ. ಇಲ್ಲೊಬ್ರು ಗಾಡಿನ ಹಚ್ಚಕ್ಕೆ ಟ್ರೈ ಮಾಡ್ತಿದ್ದಾರೆ, ಡಿಸ್ಕವರ್ ಗಾಡಿ ಹತ್ತಾನೆ ಇಲ್ಲ. ಹಿಂಗೆ ನಮ್ಮ ಹಿಮಾಲಯನ ನಾವು ಹಿಂಗೆ ಹಚ್ಚೋಣ ಅಂತ ಪ್ಲಾನ್ ಮಾಡಿದ್ವಿ, ಆದ್ರೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸ್. ಬ್ರೋ ಏನ್ ಮಾಡೋದು? ಅವ್ರು ಆ ಕಡೆ ಹೋದ್ರೆ ಹೆಂಗಾದ್ರು ಪಾಸ್ ಆಗ್ಬೋದು, ಅವ್ರು ಹೋಗಕ್ಕೆ ರೆಡಿ ಇಲ್ಲಲ್ಲ. ಬರ್ಲಿಲ್ವಾ? ಅವ್ರನ್ನು ಮುಂದೆ ಬಿಟ್ಟಿರಕ್ ಚಾನ್ಸ್ ಇಲ್ಲ, ಮೇ ಬಿ ಇಲ್ಲೇ ಎಲ್ಲಾರು ಸ್ಟಾಪ್ ಹಾಕಿರ್ತಾರ. ಇಲ್ಲಿ ಹೋಗ್ತಾರೆ ಅಂತ ನಿಂತ್ಕೊಂಡಿದಾರ ಬ್ರೋ ಅವರು. ನಮ್ಮ ಬಾಯ್ಸ್ ಎಲ್ಲ ಬಂದ್ರು. ಆಕ್ಚುಲಿ ಅಲ್ಲಿ ಪೊಲೀಸ್ ಅವರು ನಿಂತಿದ್ರು, ಅಂದ್ರೆ ಇವಾಗ ಏನ್ ಇಲ್ಲಿ ಗಾರ್ಡ್ ಇದ್ರಲ್ಲ ಅವ್ರಿಗೆ ಹೆಡ್, ಅದಕ್ಕೆ ಅವ್ರು ಇಲ್ಲಿ ಬಿಡ್ಲಿಲ್ಲ ಅಂತೆ. ಅವ್ರು ಆ ಕಡೆಗೆ ಹೋದ್ಮೇಲೆ ಗಾಡಿ ಹತ್ತಿಸಿರ್ಬೇಕಾದ್ರೆ ನಮ್ಗೆ ಬೈತಾರೆ ಅಂತ ಬಿಡ್ಲಿಲ್ಲ ಅಂತ ಅಂದ್ರು. ಬಟ್ ಇನ್ನ ತೇರ್ ಎಳ್ದಿಲ್ಲ ಅಂತೆ, ಫುಲ್ ಜನ ಆಗ್ತಾರೆ, ಗಾಡಿ ವಾಪಸ್ ತರಕ್ ಆಗಲ್ಲ ಅಂತ ಅಂದ್ರು. ಸೊ ಹಂಗಾಗಿ ಗಾಡಿ ಸೇಫ್ ಪ್ಲೇಸ್ ಅಲ್ಲಿ ಇದೆ, ತಗೊಂಡೋಗೋದು ಬೇಡ ಅಂತ ನೋಡ್ಕೊಂಡು ಹೋಗ್ತಾ ಇದೀವಿ. ಒಳಗಡೆ ಬಂದ್ವಿ. ಇವಾಗ ತಿಪ್ಪೇರುದ್ರ ಸ್ವಾಮಿ ಅವ್ರ ಸ್ಟ್ಯಾಚು ಇದೆ ಇಲ್ಲಿ. ಸೊ ಇನ್ನ ತುಂಬಾ ದೂರ ಇದೆ ಅಂತ ಇಲ್ಲಿಂದ. ಅಲ್ಲಿ ಹೋಗಿದ್ದಾರೆ, ಹೋಗೋಣ. ಇನ್ನ 1 ಕಿಲೋಮೀಟರ್ ಇದೆ ಅಂತೆ. ಜನ ಅಂತೂ ಸಿಕ್ಕಾಪಟ್ಟೆ ಜಮಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಸುಸ್ತಾಯ್ತು ನನ್ಗೆ ನಡೆದು. ಆಕ್ಚುಲಿ 2 ಮಠ ಇದೆ ಅಂತೆ, ಹೊರಮಠ ಮತ್ತೆ ಒಳಮಠ ಅಂತ. ಗೊತ್ತಿಲ್ಲ ನನ್ಗೆ ಯಾವ್ದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ. ವಿಡಿಯೋ ಆಗ್ತಾ ಆಯ್ತಾ? ಕಾಣಿಸ್ತಿದ್ಯಾ? ಮಸ್ತ್ ಕಾಣ್ತಿದ್ಯಾ? ಎಡಿಟ್ ಮಾಡಿ ಹಾಕ್ತೀನಿ ಬಾ. ಫ್ರಂಟ್ ಕ್ಯಾಮ್ರಾ ಐತಲ್ಲ, ಬರುತ್ತೆ 145 ಡಿಗ್ರಿ ವೈಡ್ ಆಂಗಲ್ ಹಾಕಿದೀನಿ, ಬರುತ್ತೆ. ಇವಾಗ ಈ ಕ್ಯಾಮ್ರಾದಲ್ಲಿ ಆ ಮನೆಯಿಂದ ಹಿಡಿದು ಈ ಕಡೆ ಬಿಲ್ಡಿಂಗ್ ವರೆಗೂ ಕಾಣಿಸ್ತೈತೆ. ಇಲ್ಲಿ ಕಾಣಿಸ್ತೈತೆ ನೋಡು, ತುಂಬಾ ದೂರ ಆಯ್ತಾ ಇನ್ನ. ತೇರು ಎಷ್ಟು ಗಂಟೆಗೆ? ಇವಾಗ ಇಳಿತಾರ ಅಥವಾ ಎಳ್ದಿದಾರ ಆಲ್ರೆಡಿ? ಸಂಜೆನಾ ತೇರು? ಹಾ, ಇದೇ ರೋಡಲ್ಲಿ ಬರುತ್ತಾ? ಓಕೆ, ತೇರ್ ಕೂಡ ಇದೇ ರೋಡಲ್ಲಿ ಬರುತ್ತಂತೆ. ಆ ದೇವಸ್ಥಾನದಿಂದ ಅಲ್ಲಿ ಸ್ಟ್ಯಾಚು ತೋರಿಸಿದ್ನಲ್ಲ ಅಲ್ಲಿವರೆಗೂ. ತೇರಿಗೆ ಸೇಕೆ ಬಾಳೆಹಣ್ಣು, ಮಜ್ಜಿಗೆ ಕುಡಿತಾ ಇದಾರೆ ನಮ್ಮ ಹುಡುಗರು.
ಭಾರಿ ಕೆಲ್ಸ ಬೇಡ, ನನ್ಗಲ್ಲಿ ಮೊಸರನ್ನ ತಿಂದ್ರೆ ಸಾಕಾಯ್ತಪ್ಪ. ಸೊ ನೋಡ್ಬೋದು ಇಲ್ಲಿಂದಾನೆ ಸಿಕ್ಕಾಪಟ್ಟೆ ಜನ ಸ್ಟಾರ್ಟ್ ಆಯ್ತು ಆಲ್ರೆಡಿ. ಯಪ್ಪ, ಸೊ ಅಲ್ಲಿ ಕಾಣಿಸ್ತಾ ಇದೆ ತೇರು. ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ, ಹತ್ರ ಹೋಗಿ ತೋರಿಸ್ತೀನಿ. ಅದೇ ತಾನೇ ತೇರು, ಅದೇ ತಾನೇ ತೇರು. ಏನು ರೆಸ್ಪಾಂಡೇ ಮಾಡ್ತಿಲ್ಲ. Emotional damage. ಅದೇ ತಾನೇ ತೇರು. ಶಿಟ್. ಗೈಸ್, ದೇವಸ್ಥಾನ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕಾಲಿಡೋಕ್ಕೂ ಜಾಗ ಇಲ್ಲ, ಕ್ಯೂವಲ್ಲಿ ನಿಂತ್ಕೊಳಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ನಮ್ಮ ಚಂದೂರ್ ಫ್ಯಾಮಿಲಿಗೆ ಒಳಗಡೆ ದೇವಸ್ಥಾನದಲ್ಲಿ ಪರಿಚಯ ಇರೋದ್ರಿಂದ VIP ಪಾಸ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದೀವಿ. ತರಕ್ಕೆ ಹೋಗಿದ್ದಾರೆ. VIP ಪಾಸ್ ಸಿಕ್ಕರೆ ಬೇಗ ದರ್ಶನ ಮುಗಿಸ್ಕೊಂಬರ್ತೀವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಫುಲ್ಲು ಹೊಗೆ ಎಲ್ಲ ಆಗಿದೆ. ಅದೇನೆಂದರೆ ಕೊಬ್ಬರಿ ಸುಡ್ತಾ ಇದ್ದಾರೆ ಆ ಕಡೆ. ಸೊ ಒಣ ಕೊಬ್ಬರಿ ಸುಡ್ತಾ ಇದ್ದಾರೆ. ಗೈಸ್, ನಮಗೆ ಫೈನಲಿ VIP ಪಾಸ್ ಸಿಕ್ತು. ಸೊ ಇದನ್ನು ತೊಗೊಂಡು ಬೇಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತೀನಿ. ನಿಜ ನಮ್ಮ ಪುಣ್ಯ ಅನ್ಕೋಬೇಕು ಈ ಪಾಸ್ ಸಿಕ್ಕಿದ್ದು. ಸೊ ಒಳಗಡೆ ಹೋಗಿ ಬೇಗ ವಾಪಸ್ ಬರ್ತೀನಿ. ಏನ್ ಜನ ಗುರು, ಸಿಕ್ಕಾಪಟ್ಟೆ ರಶ್ ಮಾತ್ರ. ಫೈನಲಿ ನಮ್ಮ ಬಾಯ್ಸ್ ಎಲ್ಲ ಸಿಕ್ಕಿದ್ದಾರೆ. ಎಲ್ಲರೂ ಎಲ್ಲ ಮಕ್ಕಳು ದಯವಿಟ್ಟು ಹುಷಾರ. ಗೈಸ್, ಇವಾಗ ಬಾವುಟ ಮತ್ತೆ ಹಾರ ಹರಾಜು ಮಾಡ್ತಾ ಇದ್ದಾರೆ. ಫಸ್ಟ್ ಒಬ್ರು 5 ಲಕ್ಷಕ್ಕೆ ಹೋಗಿದ್ರು, ಇವಾಗ ಎಷ್ಟು? 54 ಲಕ್ಷ. 54 ಲಕ್ಷಕ್ಕೆ ಬಾವುಟ ಹರಾಜು ಆಗಿರೋದು. ತೇಜಸ್ವಿ ಆರಾಧ್ಯ ಅಂತ ಯಾರೋ ಬೆಂಗಳೂರವರು 54 ಲಕ್ಷ ಬಾವುಟ ಹರಾಜು. ಬೆಂಗಳೂರು ನಿವಾಸಿಗಳು 54 ಲಕ್ಷ. ಮಾನ್ಯ ಶಾಸಕರು 60 ಲಕ್ಷ. 60 ಲಕ್ಷ. ಮಾನ್ಯ ಶಾಸಕರು 60 ಲಕ್ಷ. 60 ಲಕ್ಷಕ್ಕೆ ಹೋಯ್ತು. ಇವಾಗ 54 ಲಕ್ಷ ಇದ್ದಿದ್ದು. ತೇಜಸ್ವಿ ಆರಾಧ್ಯ ಬೆಂಗಳೂರು ನಿವಾಸಿ 61 ಲಕ್ಷ. 61 ಲಕ್ಷ. ಗೈಸ್, ಜಾತ್ರೆ, ತೇರು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು.
ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಬಂದಿದ್ದು 10-15 ನಿಮಿಷದಲ್ಲಿ ನನಗೆ ದರ್ಶನ ಆಯ್ತು, ಅದು ಇಷ್ಟು ಜನ ಇರೋ ಕಡೆ. ಎಷ್ಟು ಖುಷಿ ಆಯ್ತಂದ್ರೆ ನನ್ಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ರು ನನ್ಗೆ ತುಂಬಾ ರಶ್ ಇರುತ್ತೆ, ದರ್ಶನ ಸಿಗಲ್ಲ ಅಷ್ಟು ಈಸಿಯಾಗಿ ಹಂಗೆ ಹಿಂಗೆ ಅಂತ. ಬಟ್ ಏನೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋವರೆಗೂ ಸ್ವಲ್ಪ ಲೇಟ್ ಆಯ್ತು. ದೇವಸ್ಥಾನ ಹೊರಗಡೆಯಿಂದ ಒಂದು 15-20 ಮಿನಿಟ್ಸ್ ಅಲ್ಲಿ ನಾನು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಮಾತಾಡ್ತಾ ಒಂದ್ ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದ್ಮೇಲೆ ಮತ್ತೆ ಸೀದಾ ತೇರ್ ಹತ್ರ ಬಂದು ತೇರು ಒಂದ್ ಸ್ವಲ್ಪ ಮೂವ್ ಆಗೋವರೆಗೂ ಇದ್ವಿ. ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಅಂತೇಳಿ ಅಲ್ಲಿಂದ ಹೊರಟ್ವಿ. ನಿಜ ತುಂಬಾ ಖುಷಿ ಆಗ್ತಿದೆ, ತುಂಬಾ ಚೆನ್ನಾಗಾಯ್ತು ದರ್ಶನ. ಅಷ್ಟು ಈಸಿಯಾಗಿ ದರ್ಶನ ಮಾಡಕ್ ಇನ್ನೂ ಕ್ಯೂ ಅಲ್ಲಿ ಇದಾರೆ ಗೊತ್ತಾ, ಇನ್ನೂ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅದೆಷ್ಟೊತ್ತಿಗೆ ದರ್ಶನ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ. ನಾನೇನ್ ಪುಣ್ಯ ಮಾಡಿದ್ನೋ ಫಸ್ಟ್ ಟೈಮ್ ಬಂದಾಗ್ಲೇ ಬೇಗ ದರ್ಶನ ಸಿಕ್ತು. ಅಂದ್ರೆ ನಾನು ಮತ್ತೆ ತಿಪ್ಪೇಶ್ ಬ್ರೋ ಮತ್ತೆ ಇನ್ನೊಬ್ಬ ಚಂದನ್ ಅಂತ, ನಾವು 3 ಜನ ಹೋಗಿದ್ವಿ. ಇವರೆಲ್ಲ ಬರ್ಲಿಲ್ಲ, ಲೇಟ್ ಆಗತ್ತೆ ಅಂತ. ಬಟ್ ನಾವು VIP ಪಾಸ್ ತಗೊಂಡಿದ್ವಿ. ಚಂದು ಅವ್ರ ಅಪ್ಪಾಜಿಗೆ ಯಾರೋ ಪರಿಚಯ ಇದ್ರಂತೆ, ಅವರಿಂದ VIP ಪಾಸ್ ತಗೊಂಡು ನಾವು ಒಳಗಡೆ ಹೋಗಿದ್ದು. ಇಲ್ಲ ಅಂದ್ರೆ ದರ್ಶನ ಬೇಗ ಆಗ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಪಾಸ್ ಇದ್ದಿದ್ದಕ್ಕೆ ಬೇಗ ದರ್ಶನ ಆಯ್ತು ಅಷ್ಟೇ. ಇವನ್ ಪಾಸ್ ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಒಳಗಡೆ ಒಂದ್ ಸ್ವಲ್ಪ ಪರಿಚಯ ಇದ್ರೆ ಅಷ್ಟೇ ಸಿಗೋದು. ನಮ್ದೇನೋ ಪುಣ್ಯ ಅನ್ಕೋಬೇಕಷ್ಟೇ. ತುಂಬಾ ಚೆನ್ನಾಗೈತೆ ಗೈಸ್ ದರ್ಶನ ಮಾತ್ರ. ವೀಕೆಂಡ್ ಅಲ್ಲಿ ಜಾತ್ರೆ ಇದ್ದಿದ್ದು, ನಾನು ಈ ಜಾತ್ರೆಗೆ ಬಂದಿದ್ದು, ಇವ್ರು ನನಗೆ ಫೋನ್ ಮಾಡಿದ್ದು. ತಿಪ್ಪೇಶ್ ಮತ್ತೆ ಚಂದು ಅಲ್ಲೇ ಆದ್ರು, ನಾವು 3 ಜನ ಹೋಗ್ತಿದೀವಿ. ಆಕ್ಚುಲಿ ಇಲ್ಲಿ ಅವಾಗ್ಲೇ ಒಂದ್ ಮನೆಗೆ ಹೋಗಿದ್ವಿ, ನಮ್ಮ ನಾಗರಾಜ್ ಅವರ ರಿಲೇಟಿವ್ ಮನೆಗೆ. ಸೊ ಅವ್ರ ಮನೆಯಿಂದ ಇನ್ನಿಬ್ರು ಬಂದ್ರು. ಸೊ ಇವಾಗ ವಾಪಸ್ ಅವ್ರ ಮನೆಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀವಿ. ಚಾರ್ಜ್ ಇಲ್ಲ ಗೈಸ್, ಆಕ್ಚುಲಿ ನನ್ನ ಆಕ್ಷನ್ ಕ್ಯಾಮ್ರಾದಲ್ಲಿ ಇವಾಗೆಲ್ಲ ಅವ್ರ ಮನೆಗೆ ಹೋಗಿ ಚಾರ್ಜ್ ಇಡ್ಬೇಕು ಫಸ್ಟ್, ಯಾಕಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಕ್ ಆಗೋದಿಲ್ಲ. ನನ್ಗೇನು ಶಾಕ್ ಆಗಿದ್ದಂದ್ರೆ ದೇವಸ್ಥಾನದ ಮುಕ್ತಿ ಬಾವುಟ 64 ಲಕ್ಷಕ್ಕೆ ಹರಾಜಾಗಿದ್ದು ಈ ಸರಿ. ಫಸ್ಟ್ ಸ್ಟಾರ್ಟಿಂಗ್ 5 ಲಕ್ಷಕ್ಕೆ ಹೋಗಿದ್ರು ಆಯ್ತಾ, ಅದಾದ್ಮೇಲೆ ಮತ್ತೆ ಇನ್ನೊಬ್ರು 10 ಲಕ್ಷ, ಅದಾದ್ಮೇಲೆ ಸೀದಾ ಡೈರೆಕ್ಟ್ ಆಗ 50 ಲಕ್ಷ. ಯಪ್ಪೋ, ಅಂದ್ರೆ ಅಷ್ಟು ಆ ದೇವ್ರನ್ನ ಅಷ್ಟು ನಂಬಿದಾರ ಅವರು, ಅಂಡ್ ಆ ದೇವ್ರು ಅವ್ರಿಗೆ ಅಷ್ಟು ಒಳ್ಳೇದ್ ಮಾಡಿದೆ. 60 ಲಕ್ಷ ಮುಕ್ತಿ ಬಾವುಟ ಕೊಡ್ತಾರೆ ಅಂದ್ರೆ ಏನ್ ಸುಮ್ನೆನಾ? ರೈಟ್ ಸ್ಟಾರ್ಟ್. ಜಿಗಿತಾಳ ಜಿಗಿತಾಳ ಜಿಂಕಿ ಜಿಗದು ಜಿಗಿತಾಳ. ಜಡ್ಜಸ್ ಕೇಳು ನಿಂದ ಸಾಂಗ್ ಹೆಂಗಿತ್ತಂತ ಕೇಳು. ಅಲ್ಲಿ ಸಾಂಗ್ ತೋರಿಸ್ತೇನೆ, ಅಲ್ಲಿ ಕೇಳವ್ರನ್ನ ಹೆಂಗ್ ಬಂದಿದೆ ನಂದು ವಿಡಿಯೋ ಸಾಂಗ್ ಅಂತ. ಕುಣಿತಾಳೋ ಹೇಳಿದಲ್ಲ ಅಲ್ಲ, ಈಗ ಇನ್ನೊಂದ್ಸರಿ ಹೇಳು. ಆಕ್ಚುಲಿ ಲೇಟ್ ಆಯ್ತು ನಮ್ಗೆ ಹೋಗಕ್ಕೆ. ಇಷ್ಟೊಳಗೆ ನಾನು ಮನೇಲಿ ಇರ್ಬೇಕಿತ್ತು. ಬಟ್ ತಿಪ್ಪೇಶ್ ಬ್ರೋ ಅವರು ಸ್ವಲ್ಪ ಲೇಟ್ ಮಾಡ್ಕೊಂಡ್ಬಿಟ್ರು, ಹಂಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅವ್ರು ಬಂದಾದ್ಮೇಲೆ, ಆಕ್ಚುಲಿ ಅವ್ರು ಇನ್ನೂ ಬಂದಿಲ್ಲ, ನಾವು ಮುಂದೆ ಹೋಗ್ತಿದೀವಿ ಅಂತ ಹೇಳಿದೀವಿ ಅವ್ರಿಗೆ. ಬರ್ತಾರೆ ಅವ್ರು ಆಮೇಲೆ. ಬರ್ತೀನಿ ಆಂಟಿ, ಬರ್ತೀನಿ ಗೈಸ್. ವಾಪಸ್ ಸೀದಾ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅವ್ನ ಗಾಡಿನ ಅಲ್ಲಿ ಬಿಟ್ಟು ನನ್ನ ಗಾಡಿನ ತಗೊಂಡು ವಾಪಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ವೀಕೆಂಡ್ ಅಂತೂ ಮಸ್ತ್ ಆಗಿತ್ತು. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಮತ್ತೆ ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ ಬಾಯ್. Yeah.